ನಿನ್ನೆ ಆಗಿನ ಮೊನ್ನೆ 5 ವರ್ಷ 10 ವರ್ಷದ 5 ವರ್ಷದಾಗ ಬಿಜೆಪಿ ಸರ್ಕಾರ ಇತ್ತು. ಇದೇ ಬಸವನಗೌಡ ಶಾಸಕ ಇತ್ತು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರೇ ಶಾಸಕರ ಈ ನಗರಕ್ಕೆ ಶಾಸಕರದ ಎಲ್ಲ ಆಗುವವಳಿಗೆ ಅವ್ರ ಜವಾಬ್ದಾರಿ ಆಗುತ್ತೆ. ಇವೆಲ್ಲ ಅವರು ಜಿಲ್ಲಾಡಳಿತ ಮುನ್ಸಿಪಾಲಿಟಿ ಮಾಡಿ ಅಂತ ಹೇಳಿ ಆಮೇಲೆ ಹಾಕ್ಬಿಟ್ರೆ ಶಾಸಕರ ಜವಾಬ್ದಾರಿ ಏನು? ಸರ್, ಒಂದ್ ಮಾತನ್ನ ತಾವು ಬಹಳ ಕರೆಕ್ಟ್ ಆಗಿ ಕೇಳಿದ್ರಿ. ಶಾಸಕರು ಈ ಭಾಗದಲ್ಲಿ ಇರ್ತಕ್ಕಂತ ಜನರ ಕಷ್ಟ ಸ್ಪಂದನೆಗಳಿಗೆ ಸ್ಪಂದಿಸುವುದಿಲ್ಲ ಅನ್ನತಕ್ಕಂಥದ್ದು ತಮ್ಮ ಮುಖಾಂತರ ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರ ಯಾವ ಈ ಪ್ರದೇಶ ಇದೆ ಏನು ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ನಿಂದ ಹಿಡ್ಕೊಂಡು ರಾಮನಗರವರೆಗೆ ಒಂದು ಮೈನಾರಿಟಿ ಪೀಪಲ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಮತ್ತು ನಮ್ಮಂತವರು ರಾಜಕೀಯವಾಗಿ ಅವರು ವೈರತ್ವವನ್ನು ಸಾಧಿಸ್ತಾ ಇರೋದ್ರಿಂದ ಒಂದು ರಾಜಕೀಯ ವೈಷಮ್ಯ, ಒಂದು ಮೈನಾರಿಟಿ ಮಂದಿ ಮ್ಯಾಗ ಅವರು ಇರ್ತಕ್ಕಂಥ ದ್ವೇಷ ರಾಜಕಾರಣಕ್ಕ ಇವತ್ತು ಆ ಭಾಗದಲ್ಲಿ ಕೆಲಸ ಆಗದೇ ಇರೋದ್ರಿಂದ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತಕ್ಕೆ ತಮ್ಮ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀವಿ. ಶಾಸಕರಿಗೆ ಮನವಿ ಮಾಡುವುದು ಒಂದೇ, ನಮ್ಮ ಕೆಲಸ ಆಗದೆ ಇರುವುದು ಒಂದೇ. ಇದು ಬಹಳ ಸ್ಪಷ್ಟತೆಯಿಂದ ಹೇಳ್ತೀನಿ ನಾ, ಮತ್ತು ಬದ್ಧತೆಯಿಂದನೂ ಹೇಳ್ತೀನಿ. ನಾವು ಶಾಸಕರಿಗೆ ಮನವಿನೂ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯ ಮತ್ತು ರಾಜಕೀಯವಾಗಿ ಅವರೊಂದಿಗೆ ಭಿನ್ನಾಭಿಪ್ರಾಯ ಇರ್ತಕ್ಕಂಥ ನಾವೆಲ್ಲ ಇರೋದ್ರಿಂದ ಆ ಭಾಗವನ್ನ ಅವ್ರು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಪಸಂಖ್ಯಾತರ ಜನರಿಗೆ ಕಾಂಕ್ರೀಟ್ ರೋಡ್ ಮಾಡ್ತಾರೆ. ಇದನ್ನ ಅವ್ರಿಗೆ ಪ್ರಶ್ನೆ ತಾವು ಮಾಡ್ರಿ. ನಿನ್ನೆ ಮಹಾನಗರ ಪಾಲಿಕೆಯಲ್ಲಿ ಕೂಡ ಅಲ್ಪಸಂಖ್ಯಾತರ ಮತ ಹಾಕೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. ಬಹುಶಃ 2-3 ಜನ, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, 2-3 ಜನ ಅಲ್ಪಸಂಖ್ಯಾತ ಸದಸ್ಯರೇ ಮತ ಹಾಕೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಪ್ರಥಮ ಬಾರಿಗೆ ಮೇಯರ್ ಸ್ಥಾನ ಅನುಭವಿಸಿದೆ. ದುರ್ದೈವ ಅಂದ್ರೆ ಆ ಮಹಾನಗರ ಪಾಲಿಕೆ ಅಧಿಕಾರಕ್ಕೆ ಮೈನಾರಿಟಿ ಜನ ಬೇಕು, ಅಲ್ಪಸಂಖ್ಯಾತರು ಬೇಕು, ಅಭಿವೃದ್ಧಿಗೆ ಮೈನಾರಿಟಿ ಬೇಕಾಗಿಲ್ಲ. ಇದು ನಮ್ಮ ಪ್ರಜಾಪ್ರಭುತ್ವದ ದುರ್ದೈವ. ಸರ್, ನಾವು ಆಳರ್ಸ್ರಿ ಆದಿಲ್ ಶಾಹಿ ರೀ, ನಮ್ಮ ಆಳರ್ಸ್ರಿ ಆದಿಲ್ ಶಾಹಿ, ನಾವು ಆದಿಲ್ ಶಾಹಿ ಭೂಮಿಯಲ್ಲೇ ಇದೀವಿ. ಇಲ್ಲಿ ಮೈನಾರಿಟಿ ಮೆಜಾರಿಟಿ ಇಲ್ಲ. ಈಗ ಅವ್ರು ತಮ್ಮ ರಾಜಕೀಯಕ್ಕಾಗಿ ಮಾಡ್ತಾರ, ಅದ್ರಲ್ಲಿ ಏನಿಲ್ಲ. ಅವ್ರು ಹಂಗೆ ಅದಾರ, ನಿಮ್ಗೂ ಗೊತ್ತಿದ್ದಿದೆ ಅದ. ಈಗ ಅವ್ರ ಕಡೆ ಹೋದ್ರು ಅದ್ ಕೆಲಸ ಆಗುದಿಲ್ಲ ಅನ್ನೋ ಕಾರಣಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತದ ಮ್ಯಾಗ ಒತ್ತಡ ಮಾಡ್ಲಿಕ್ಕೆ. ಸರ್, ಆ ಭಾಗಕ್ಕೆ 3 ಜನ ವಾರ್ಡ್ ಕಾರ್ಪೊರೇಟರ್ ಬರ್ತಾರ್ರಿ. ಒಂದು ಗಿರೀಶ್ ಬಿರಾದರ್ ಅಂತ ಹೇಳಿ ಹೊಸಬ್ರು, ಪ್ರೇಮಾನಂದ್ ಬಿರಾದರ್ ಅವರು ಮತ್ತು ರಜಾಕ್ ಹೊರತಿ ಅವ್ರು ಬರ್ತಾರೆ. ಏನದು ಫಂಡ್ ಅನ್ನೋದು ಹೆಂಗದ ಸರ್? ಅದು 2.5 ಕಿಲೋಮೀಟರ್ ರಸ್ತೆ ಅದ. ಅದು PWD ಇಂದ ನಿರ್ಮಾಣ ಆಗಿದೆ. PWD ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಂಡರ್ದಾಗೆ ಬರುತ್ತೆ. ಯಾಕೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಏನ್ ಕೆಲಸ ಮಾಡ್ಬೇಕು ಬಿಡ್ಬೇಕು ಅನ್ನೋದು ಜಿಲ್ಲಾ ಉಸ್ತುವಾರಿ ಸಚಿವರು ತಗೋಬೇಕು. ಡಿಸೈನ್ ಮಾಡಿದ್ದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಅವರು. ಇವ್ರು ಕಾರ್ಪೊರೇಷನ್ ದಲ್ಲಿ ಅದಕ್ಕೆ ಏನೋ ವ್ಯಾಪ್ತಿ ಬರದೇ ಇರೋದ್ರಿಂದ ಆ ರಸ್ತೆ ಅವೈಜ್ಞಾನಿಕವಾಗಿ ಆಗೈತ್ರಿ. ಹೌದು, ಅದ್ರ ಪರಿಣಾಮ ಅಲ್ಲೆಲ್ಲ ಏನು ಸ್ಟಾಕ್ ಆಗ್ತಿತ್ತು, ಅಲ್ಲೇ ಹಿಂಗಿತ್ತು. ಇಲ್ಲ ಸರ್, ತಮಗ ಒಂದು ಇದರಲ್ಲಿ ಒಂದು ಸ್ಪಷ್ಟತೆ ಇರ್ಲಿ ಸರ್. ಈಗೇನು ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ಇದೆ ಸರ್, ನಮ್ ಪಂಪ್ ಇದೆ. ಪಂಪ್ ನಿಂದ ವಿಶ್ವೇಶ್ವರ ನಗರ ಅವರಿಗೆ ರಸ್ತೆ ಬಲಬಾದೆ ನೀರ್ ನಿಂದ್ರಾಕತ್ತಾವಲ್ಲ. ಫಸ್ಟ್ ಆಫ್ ಆಲ್ BDAದಿಂದ ಲೇಔಟ್ ಆಗಿದೆ ಸರ್. ಎರಡನೇದ್ದು ರಾಮನಗರ NA ಲೇಔಟ್ ಸರ್. ಅದ್ರ ಮೇಲೆ ಇರ್ತಕ್ಕಂಥ ಕಣ್ಣನ್ ನಗರ NA ಲೇಔಟ್ ಸರ್. ರಸ್ತೆ ಬಲಭಾಗ ಏನಿದೆ ಇವೆಲ್ಲವೂ BDAದಿಂದ ಅಧಿಕೃತವಾಗಿ ಗೊಂಡಿರ್ತಕ್ಕಂಥ NA ಲೇಔಟ್ಗಳು. ಕೋಟಿಗೋಡಿ ಏನಿದೆ ಸರ್, ಅಲ್ಲಿ ಅನಧಿಕೃತ ಕಟ್ಟಡಗಳು ತಿಳಿಯತ್ತಾಕತ್ತಾವ. ಯಾಕಂದ್ರೆ 100 ಮೀಟರ್ ವ್ಯಾಪ್ತಿಯೊಳಗ, ಕೋಟೆಗೋಡಿಯಿಂದ 100 ಮೀಟರ್ ವ್ಯಾಪ್ತಿಯೊಳಗೆ NA ಮಾಡಕ್ ಬರುದಿಲ್ಲ. ಈಗ ಏನ ರಸ್ತೆ ಅದ, ಎಕ್ಸಾಕ್ಟ್ಲಿ ನಮ್ ಪೆಟ್ರೋಲ್ ಬಂಕ್ ಅದಲ್ಲ, ಅದು 110 ಮೀಟರ್ ಅದ ಸರ್. ಅಂದ್ರೆ ರಸ್ತೆ ಇಚ್ಚಿಕೇನ್ 10 ಮೀಟರ್ ಅದ, ಅದು 100 ಮೀಟರ್ ಬರ್ತೈತಿ. ಹಿಂಗಾಗಿ ಎಡಕಿನ ಬಾಜು ಅನಧಿಕೃತ ಇರ್ಬೋದು, ಬಟ್ ಬಲ್ಕಿನ ಬಾಜು ಏನ್ ಲೇಔಟ್ಗಳು ಅದಾವಲ್ಲ ಇವೆಲ್ಲ ಅಧಿಕೃತ ಲೇಔಟ್ ಬಡಾವಣೆಗಳೇ ಸರ್. ಯಾಕಂದ್ರೆ ಅಲ್ಲಿ ವಿಶೇಷವಾಗಿ BDAದೇ ಲೇಔಟ್ ಅದ ಸರ್. ತಾವು ಗಮನಿಸಿರ್ಬೋದು, ಅಲ್ಲಿ ನಮ್ ಪಂಪ್ ದಾಟಾನ ರೈಟ್ ಸೈಡ್ಗೆ ಏನ್ ಲೇಔಟ್ ಅದಲ್ಲ, ಅದು ಸುಮಾರು ಒಂದು ಅಂದಾಜು 15 ರಿಂದ 18 ಎಕರೆ ಇರ್ಬೋದು. BDA ಲೇಔಟ್ ಸರ್. ಸುಮಾರು 2000 ಆಸ್ಪಾಸ್ನಲ್ಲಿ ಆಗಿದೆ ಸರ್. ಪ್ರಮುಖವಾಗಿ ಏನ್ ಟೋಟಲ್ ಪೂರಾ ಡೌನ್ ಆ ಕಡೆಯಿಂದ ನೀರು ಶೇಖರಣೆ ಆಗಿರೋದು ಇದು ಹೊರಗಡೆ ನೀರು ಹೋಗ್ಲಿಕ್ಕೆ ಯಾವ ಇಂಜಿನಿಯರ್ಸ್ ಆಗಲಿ ಜನಪ್ರತಿನಿಧಿಗಳಾಗಲಿ ಇದೊಂದು ಸಾರ್ವಜನಿಕವಾಗಿ ಚರ್ಚೆ ಮಾಡಿ, ಇದಕ್ಕೊಂದು ಸಮಿತಿ ಮಾಡಿ, ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಹಿಡಿಯುವ ಚರ್ಚೆನೇ ಆಗಿಲ್ವಾ? ಚರ್ಚೆ ಮಾಡಬೇಕಾದ ಅವಶ್ಯಕತೆ ಇದೆಯಾ? ಅಲ್ಲಿ ನೀವ್ ಹೇಳ್ದಂಗೆ ಯಾವ ಆಫೀಸರ್ಸ್ ಏನು ಕೆಲಸ ಮಾಡೋದು ಬೇಡ್ರಿ. ನಮ್ಮ ಆದಿಲ್ ಶಾಹಿ ರಾಜಾರ್ ಏನ್ ಮಾಡಿಟ್ಟು ಹೋಗ್ಯಾರ, ರೆಡಿಮೇಡ್ ಫುಡ್ ಇಟ್ಟು ಹೋಗ್ಯಾರ. ನಮ್ಮ ಕಂದಕಗಳು ಏನದಾವ
ನಾವು ಸಣ್ಣವ್ರಿದ್ದಾಗ ನೀವೆಲ್ಲ ನೋಡಿರಿ, ನಾವು ನೋಡಿವಿ. ಕಂದಕಗಳು ಏನದಾವು ಅವು ನೈಸರ್ಗಿಕವಾಗಿ ಬಂದ ನೀರನ್ನು ಹೊರಗೆ ಹಾಕ್ತಕ್ಕಂತ ವ್ಯವಸ್ಥೆ ಒಳಗ ಅದಾವು. ಬರೀ ಇವ್ರ ಕಂದಕ ಸ್ವಚ್ಛ ಮಾಡಿದ್ರೆ ಸಾಕ. ಇವತ್ತು ಶಾಪುರ್ ದರ್ವಾಜ ಮುಳ್ಳಕ್ಷಿ ಇರ್ಬೋದು, ಮನಗುಳಿಸಿ ಇರ್ಬೋದು, ಅಲ್ಲಾಪುರ ಅಗಸಿ ಇರ್ಬೋದು, ಅದ್ರ ಸುತ್ತಲೂ ಕಂದಕದ ನಿರ್ಮಾಣ ಐತಿ ಅಳಿದು. ಇಲ್ಲಿ ಮುನ್ಸಿಪಾಲಿಟಿ ಕಸ ತಂತಂದಲ್ಲಿ ಹೋಗದಾರ, ಅದನ್ನ ಬರೇ ಕ್ಲೀನ್ ಮಾಡಿದ್ರೆ ಸಾಕು. ಗ್ರಾವಿಟೇಷನಲ್ಲಿ ನೀರೇನು ಹೊರಗಿನ ಒಳಗ್ ಬರ್ತಾವು, ಆ ಕಂದಕದ ಜೋಡಿ ಹೊರಗೆ ಹೋಗ್ಬಿಡ್ತಾವ್ರಿ ಅವು. ನಿಮಗ್ ಗೊತ್ತಿರ್ಬೋದು, ಬಹುಶಃ ಸರ್ ಸೀನಿಯರ್ ಅದಾರ. ನಮ್ಮಲ್ಲಿ ಮೊದಲ ಆದಿಲ್ ಶಾ ಇದ್ದಾಗ ಸರ್ ಗ್ರಾವಿಟೇಷನಲ್ಲಿ ಬೇಗಂ ತಲಾಬ್ದಿಂದ ನಮಗ್ ಕುಡಿಯೋ ನೀರಿನ ವ್ಯವಸ್ಥೆ ಐತಿ ಸರ್. ನಾವ್ ಎಸ್ ಎಸ್ ಸ್ಕೂಲ್ ಅಂತ ಒಂದು ಗಂಜ್ ಅಂತ ಐತ್ರಿ, ಆಮೇಲೆ ಬಗಲ್ಕುರ ಕ್ರಾಸ್ದಾಗ ಒಂದು ಗಂಜ್ ಅಂತ ಅದ. ಅಲ್ಲಿ ನೋಡ್ರಿ ಬೇಗಂ ತಲಾಬ್ ಎತ್ತರದಲ್ಲಿ ಇರೋದ್ರಿಂದ ನೀರ್ ಬಂದು ನಮ್ ಕುಡಿ ನೀರಿನ ವ್ಯವಸ್ಥೆನೆ ಗ್ರಾವಿಟೇಷನಲ್ಲಿ ಇತ್ತು. ಅದಕ್ಕೆ ಅವ್ರು ನೀರ್ ಒಳಗ್ ಬರಬಾರ್ದು, ಸಿಟಿ ಹಾಳಾಗಬಾರ್ದು ಅಂತೇಳಿ ಕೋಟೆಗೋಡಿ ಸುತ್ತ ಒಂದು ಕಂದಕದ ವ್ಯವಸ್ಥೆ ಐತಿ. ಅದನ್ನ ಬರೀ ಅವ್ರು ಕ್ಲೀನ್ ಮಾಡಿ ನೀರ್ ಹಂಚನಾಳ್ ಕೆರೆಗೆ ಹೋಗುವಂತ ವ್ಯವಸ್ಥೆ ಮಾಡಿದ್ರು ಸಾಕು. ಇಲ್ಲ, ಇಲ್ಲಿ ನಗರದಲ್ಲಿ ಏನು ಒಳಚರಂಡಿ ಸಲುವಾಗಿ ಕೋಟಿಗಟ್ಟಲೆ ಮಾಡ್ತಾರ. ಅದ್ರ ಬದಲಿ ಒಂದು ಸಲ ಶಾಶ್ವತವಾಗಿ ಅದೇನು ರಾಜಕಾಲುವೆ ಅಂತ ಇತ್ತೀಚೆಗೆ ಏನಾಗತ್ತಾರ, ನಾವು ಹಳಿ ಆಡು ಭಾಷೆ ಒಳಗೆ ಕಂದಕ್ ಅಂತೀವಿ, ಅದನ್ನ ಒಂದ್ಸಲ ಕ್ಲೀನ್ ಅಪ್ ಮಾಡಿಬಿಟ್ರೆ ಅಂದ್ರೆ ವಿಜಯಪುರ ನಗರ ಜನರಿಗೆ ಎಂದೂ ಈ ಮಳೆಗಾಲಿನ ನೀರಿನಿಂದ ತೊಂದರೆ ಆಗೋದಿಲ್ಲ. ಅಧ್ಯಕ್ಷರ, ಇಬ್ರಾಹಿಂ ರೋಜಾ ಕಡೆ ಕಂದಕ್ಕೆ ಎಲ್ಲದ ಹೇಳ್ರಿ. ಅಲ್ಲ, ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟಾರ್ರಿ. ಕಂದಕ್ಕೆ ಇಬ್ರಾಹಿಂ ರೋಜಾ ಕಡೆ ಎಲ್ಲಿ ಇಲ್ಲ. ಒಂದು ತಾವು ಹೊಸ ರೋಡ್ ಏನ್ ಮಾಡಿದಾರ, ಈಗ ಹೊಸ ರೋಡ್ ಈಗ ಏನ್ ಬಸ್ ಸ್ಟ್ಯಾಂಡ್ ಇಂದ ಬರ್ತಕ್ಕಂಥ ಹೊಸ ರೋಡ್ ಅದ, ಅಲ್ಲಿ ಶಿವಾಜಿ ಸರ್ಕಲ್ ಮೊದಲು ಕೌಳಿ ಗೇಟ್ ಅಂತಿದ್ವಿ ನಾವು. ಆ ಕೌಳಿ ಗೇಟ್ ತೆಳಗಿದ್ದಾಗ ನೀರ್ ಸರಾಗ ಹೋಗಿತ್ತು, ಅದು ಎತ್ತರ ಮಾಡಿದಾಗ ಒಂದ್ ಸ್ವಲ್ಪ ಅಲ್ಲಿ ಅಬ್ಸ್ಟಾಕಲ್ ಆಗಿ ನೀರ್ ನಿಂದ್ರಾಕತ್ತಾವ. ಆ ಕೌಳಿ ಗೇಟ್ ಸರಿ ಮಾಡ್ಕೋಬೇಕು. ಅದ್ರ ಜೋಡಿ ಏನ ಶಾಪುರ್ ದರ್ವಾಜ ಏನದಲ್ಲ, ಮುಳ್ಳಕ್ಸಿದಿಂದ ಒಯ್ದು ಹಂಚನಾಳಿ ಕೆರಿ ಕೂಡ್ತಕ್ಕಂತ ಕಾಲುವೆ ಏನದ, ಅಲ್ಲೆಲ್ಲೇ ಸ್ವಲ್ಪ ಅತಿಕ್ರಮಣ ಐತಿ. ಅದನ್ನ ತೆಗೆದು ಇವ್ರು ಸ್ವಚ್ಛ ಮಾಡಿದ್ರೆ ನೀರು ಹೋಗ್ತಾವ. ಅದು ಇಷ್ಟೆಲ್ಲಾ ನೀವು ಹೇಳಿದ್ರಿ. ಈಗ ಯಾರು ಕ್ಯಾರಿ ಅನ್ನುವಂತ ಪರಿಸ್ಥಿತಿ ಇಲ್ಲ. ಸುಮ್ಮನೆ ಮೇಲ್ನೋಟಕ್ಕೆ ಬರ್ತಾರೆ, ಹೋಗ್ತಾರೆ, ಆಗ್ತಕ್ಕಂಥದ್ದು. ಇದಕ್ಕೆ ಮುಂದಿನ ನೀವು ಕಾನೂನಾತ್ಮಕ ಹೋರಾಟ ಅಥವಾ ಯಾವ ರೀತಿ ನೀವು ಹೋರಾಟ ಮಾಡ್ಬೇಕು? ಅಲ್ಲ, ಇದನ್ನ ಸದ್ಯಕ್ಕೆ ಇದಕ್ ಜನ ಇಸದ್ ರೊಚ್ಚಿಗೆ ಎದೈತ್ರಿ. ನಮ್ಮಂತವ್ರು ನಾವೆಲ್ಲ ಹಿಂದ್ ಬಾಳ್ 16 ವರ್ಷಗಟ್ಲೆ ಹೋರಾಟ ಮಾಡೀವಿ. ಆದ್ರೆ ಈ ವ್ಯವಸ್ಥೆಯನ್ನು ನೋಡ್ಕೊಂಡು ಯಾರು ಹೋರಾಟ ಮಾಡ್ಲಾರ್ದಾಗ ನಾವು ಮುಂದ್ ಬಂದಿವಿ. ಜನರ ಜೊತೆಗೆ ಬೆರೆತ ಒಂದು ಇದಕ್ ಶಾಶ್ವತವಾದಂತ ಪರಿಹಾರ ಕಲ್ಪಿಸಿನಾಗ ಈಗ ಒಂದು 6 ತಿಂಗಳದಾಗ ಇದಕ್ಕೊಂದು ಹೋರಾಟ ರೂಪಣೆ ಮಾಡಿ, ಈಗ ಅಂಕೋರು ಮಳೆಗಾಲದ ಅವ್ರು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಈಗ ನಾವು ಜಾಗೃತ ಆದ್ರೆ ಮುಂದಿನ ಮಳೆಗಾಲಕ್ಕೆ ತೊಂದರೆ ಆಗದಂಗ ಒಂದು ಜನರ ಜೊತೆ ಹೋರಾಟ ಮಾಡ್ತಕ್ಕಂತ ಒಂದು ವಿಚಾರ ನಾವು ಬಹಳ ಜನ ಗೆಳೆಯರು ಕೂಡಿ ಮಾಡೀವಿ. ತಾವು ಮಾಧ್ಯಮದವ್ರು ಸಾಥ್ ಕೊಟ್ರಿ ಅಂತಂದ್ರ ಇದು ಬಿಜಾಪುರ ಜನರಿಗೆ ಒಂದು ಶಾಶ್ವತ ಪರಿಹಾರ ಸಿಕ್ಕಾಕ ಒಂದು ಅನುಕೂಲ ಆಗ್ತದೆ ಸರ್. ಸೆಪ್ಟೆಂಬರ್ 1ರಿಂದ ಸರ್, ಸೆಪ್ಟೆಂಬರ್ 1 ಒಳಗೆ ಏನಾದ್ರು ಇವ್ರು ಏನು ಬ್ರಿಡ್ಜ್ಗಳು ಮಾಡ್ತೀವಿ ಅಂತ ಹೇಳಿ ಕಿಶಿಂದ ಏನೋ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದಾರ ಮತ್ತು ಡ್ರೈನ್ ಮಾಡ್ತೀವಿ ಅಂದಾರ. ಇದು ಒಂದ್ ವೇಳೆ ಮಾಡಿದ್ರು ಅಂದ್ರ ಹೋರಾಟವನ್ನ ರಾಜಕಾಲುವೆಗೆ ಡೈವರ್ಟ್ ಮಾಡ್ಕೋತೀವಿ. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಇದನ್ನ ಸದ್ಯಕ್ಕೆ ಟೆಂಪ್ರವರಿ ಪರಿಹಾರ, ಅದ್ರ ಶಾಶ್ವತ ಪರಿಹಾರ ಅಂದ್ರೆ ರಾಜಕಾಲುವೆ ಆಗ್ಬೇಕು. ಇಲ್ಲ, ನಿವಾಸಿಗಳಿಂದ ಸರ್, ನಿವಾಸಿಗಳಿಂದ. ಯಾಕೆ ಬಿಜೆಪಿ ಒಳಗೆ ನನ್ಗೆ ಏನೂ ಜವಾಬ್ದಾರಿ ಇಲ್ಲ. ನಾ ಬಿಜೆಪಿ ಇಲ್ಲಿ ಯಾವುದೂ ಪ್ರಸ್ತಾವನೆ ಮಾಡಕ್ ಹೋಗಲ್ಲ. ಈ ರಾಮನಗರ, ಕಣ್ಣನ್ ನಗರದಲ್ಲಿ ಇರ್ತಕ್ಕಂತ ನಿವಾಸಿಗಳಿಂದ. ಪಾಲಿಕೆ ಮೇಯರ್ ಬಿಜೆಪಿ ಅವ್ರ ಗಮನಕ್ಕೂ ತರ್ತೀವ್ರಿ. ಅವರು ಸ್ಪಂದಿಸಿದ್ರೆ ಒಳ್ಳೇದು, ಸಮಸ್ಯೆ ಪರಿಹಾರಕ್ಕೆ ಅನುಕೂಲ ಆಕೈತಿ. ಮತ್ ಸ್ಪಂದಿಸದೇ ಇದ್ರೆ ಹೋರಾಟ ಅಂಕೋರ್ ಮಾಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಜವಾಬ್ದಾರಿ ಪಡಬೇಕಾಗತ್ತೆ. ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಮತ್ತ ಅವರು ನಗರದ ವಾಸಿ ಇರೋದ್ರಿಂದ ಅವ್ರ ಮೇಲೆ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಕೈತ್ರಿ.